ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರೇ, ಸ್ನೇಹಿತರಾದಂಥ ವಿನಯ್ ಕುಮಾರ್ ಸೊರ್ಕೆ ಅವರೇ, ಹರೀಶ್ ಕುಮಾರ್ ಅವರೇ, ಇನಾಯತ್ ಅಲಿ ಅವರೇ, ನಿಗಮದ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರುಗಳೇ, ಚುನಾಯಿತ ಜನಪ್ರತಿನಿಧಿಗಳೇ, MS ಮೊಹಮ್ಮದರೇ, ಹೇಮನಾಥ್ ಶೆಟ್ಟರೆ, ಮೊಹಮ್ಮದ್ ಅಲಿ ಅವರೇ, ಇನಾಯತ್ ಅಲಿ ಅವರೇ, ನಲ್ಲಪಾಡ್ರವರೇ ಮತ್ತು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ, ಎಲ್ಲ ಪಕ್ಷದ ಮುಖಂಡರೇ, ಪ್ರಮುಖರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಬೆನ್ನೆಲುಬಾದಂಥ ಪ್ರೀತಿಯ ಕಾರ್ಯಕರ್ತರೇ, ಹೌದು, ಒಂದು ಪಕ್ಷದ ಕಚೇರಿ ಖಂಡಿತವಾಗಿ ಬೇಕು. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಿವಕುಮಾರರ ಒಂದು ಕನಸು, ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬ್ಲಾಕ್ಗಳಿಗೆ ಸ್ವಂತ ಕಟ್ಟಡ ಬೇಕು ಅನ್ನುವಂಥದ್ದು. ಅದಕ್ಕಾಗಿ 100 ಕಟ್ಟಡಗಳ ನಿರ್ಮಾಣದ ಒಂದು ಕನಸನ್ನ ಸಾಕಾರಗೊಳಿಸುವ ದೃಷ್ಟಿಯಲ್ಲಿ ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ಜಾಗವನ್ನ ಗುರುತಿಸುವಂತ ಕೆಲಸ ಆಗಿ ಈಗ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಅವರ ಅಪೇಕ್ಷೆ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಇವತ್ತು ಅದರ ಪೂರ್ವದಲ್ಲೇ ಒಂದು ಕಚೇರಿ ಪುತ್ತೂರಿನಲ್ಲಿ ಸ್ವಂತ ಕಚೇರಿ ಶಿಲಾನ್ಯಾಸ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಒಂದು ಪ್ರಚಾರ ಇದೆ, ಇದು BJPಯ ಒಂದು ಭದ್ರ ನೆಲೆ ಅಂತ ಹೇಳಿ. ಅದನ್ನು ಸಂಪೂರ್ಣ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ BJP ಸರ್ಕಾರ ಇತ್ತು, ಅದರ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಒಂದು ಸಲ BJP ಸರ್ಕಾರ ಬರ್ತದೆ, ಒಂದು ಸಲ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇದೊಂದು ಕುಸ್ತಿ ಅಖಾಡ ಇದ್ದಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಇವತ್ತು ಸೋತಿರ್ಬಹುದು, ನಾವು ಸತ್ತಿಲ್ಲ ಅನ್ನೋದನ್ನು ನಾವು ನಿಮ್ಮ ಸಮಾಜಕ್ಕೆ ನಾವು ಯಾವತ್ತೂ ಹೇಳ್ತಾ ಇದ್ವಿ. ನಾವು ಸೋತದ್ದು ಮಾತ್ರ, ಆದ್ರೆ ಒಂದು ಸರಿ ಸೋತಾಗ ನಾವು ಧೃತಿಗೆಡದಿ ನಾವು ಗೆಲ್ತೇವೆ ಅನ್ನೊಂದು ವಿಶ್ವಾಸ ಇಟ್ಕೊಂಡು 8ರಲ್ಲಿ 7 ಸೀಟನ್ನು ಗೆದ್ದಿವಿ. ಡಾಕ್ಟರ್ ರಘು ಅವರು ಬೆರಳೆಣಿಕೆ ಓಟಲ್ಲಿ ಮಾತ್ರ ಸೋತದ್ದು. ಹೌದೊಂದು ಇತಿಹಾಸ. ನಾವು ಯಾವತ್ತೂ ಇತಿಹಾಸವನ್ನ ಮರೆಯಬಾರದು. ಈ ಇತಿಹಾಸವನ್ನ ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಂಗ್ರೆಸ್ನ ಒಂದು ಭದ್ರ ನೆಲೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿರೋದು ಸತ್ಯ. ಯಾಕೆಂದ್ರೆ ಅತ್ಯಂತ ಹೆಚ್ಚು ಕಾಂಗ್ರೆಸ್ ಫಲಾನುಭವಿಗಳು ಯಾರಾದರೂ ಎಲ್ಲಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಫಲಾನುಭವಿಗಳು ಯಾರು ಇದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ನೀವು ಭೂ ಮಸೂದೆ ಕಾನೂನು ಜಾರಿಯಾಯಿತು, ಕಾಂಗ್ರೆಸ್ ತಂದಿರತಕ್ಕಂಥ ಕಾರ್ಯಕ್ರಮ. ಅತ್ಯಂತ ಹೆಚ್ಚು ಭೂ ಮಸೂದೆ ಕಾನೂನಲ್ಲಿ ಗೇಣಿದಾರರ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮದು ಬಿಟ್ರೆ ಶಿವಮೊಗ್ಗ, ಬೇರೆ ಜಿಲ್ಲೆಗಳು ಇರಬಹುದು. ಆದ್ರೆ ಅತ್ಯಂತ ಹೆಚ್ಚು ಗೇಣಿದಾರರಿಗೆ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಇವತ್ತು ಋಣ ಪರಿಹಾರ ಕಾಯ್ದೆ ಅಂತ ಒಂದು ಕಾಯ್ದೆ ಅಂತಂದ್ರು ದೇವರಾಜ ಅರಸೂರಿದ್ದಾಗ. ಅಂದ್ರೆ ಋಣ ಪರಿಹಾರ ಕಾಯ್ದೆ ಅಂತ ಹೇಳಿದ್ರೆ ಒಂದು ಅವರ ಊಟಕ್ಕೆ ಇಲ್ಲದೆ ಯಾರೋ ತನ್ನ ಮನೆಯಲ್ಲಿರುವ ವಸ್ತುವನ್ನು ಗಿರುವಿ ಇಟ್ಟುಕೊಂಡು ಅದರಿಂದ ಹಣವನ್ನು ಪಡ್ಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರಿಗೆ ಅದನ್ನು ವಾಪಸ್ ಕೊಡದೆ ಅವರ ಸ್ಥಿತಿ ಕಠಿಣವಾದ ಸಂದರ್ಭದಲ್ಲಿ ಅದು ವಾಪಸ್ ಕಟ್ಟದನ್ನೇ ಜಾಡೆ ಮಾಡ್ತಕ್ಕಂಥ ಒಂದು ಋಣ ಪರಿಹಾರ ಕಾಯ್ದೆ ಅದರ ಹೆಚ್ಚು ಜನರಿಗೆ ಲಾಭ ಆಗಿರ್ತಕ್ಕಂಥ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಮೊನ್ನೆ ಬಗುರು ಕುಂಸಾಗೋಲಿ ಅಕ್ರಮ ಸಕ್ರಮ ಕಾರ್ಯಕ್ರಮ ಬಂತು. ಇವತ್ತು ರಾಜ್ಯದ ಒಂದು ಅಂಕಿಅಂಶ ಪಟ್ಟಿಯಲ್ಲಿ ಅಕ್ರಮ ಸಕ್ರದ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇದು ಖಂಡಿತ ಸರ್ಕಾರದ ಲೆಕ್ಕಾಚಾರದಲ್ಲಿ ಅತ್ಯಂತ ಹೆಚ್ಚು ಬಗುರು ಕುಂಸಾಗೋಲಿ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಜಿಲ್ಲೆ. 94C ಅಂತ ಮನೆ ಕೂತಿರ್ತಕ್ಕ ಅಡಿಗೆ ಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಅಡಿಗೆ ಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಅತ್ಯಂತ ಹೆಚ್ಚು 94C ಯಲ್ಲಿ ಹಕ್ಕುಪತ್ರ ಸಿಕ್ಕಿರ್ತಕ್ಕಂಥ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 5 ಸೆನ್ಸ್ ಜಾಗ ಕೊಡುವುದನ್ನ 9 ಸೆನ್ಸ್ ಕಾಗೋಡು ತಿಮ್ಮಪ್ಪರವರು ಕಂದಾಯ ಸಚಿವರಾಗಿದ್ದಾಗ ಒಂದು ಕ್ರಾಂತಿಕಾರಿ ತೀರ್ಮಾನ ಮಾಡಿ
5 ಸೆನ್ಸ್ ಅಲ್ಲ 9 ಸೆನ್ಸ್ ವರೆಗೆ ಕೊಡಬೇಕು ಅಂತ ಹೇಳುವಂತ ಕಾರ್ಯಕ್ರಮ ತಂದು ಅತ್ಯಂತ ಹೆಚ್ಚು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು 94 ಸಿ ಅಡಿಯಲ್ಲಿ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅನೇಕ ವಿಚಾರದಲ್ಲಿ ಇವತ್ತು ಗ್ಯಾರಂಟಿ ಕಾರ್ಯಕ್ರಮ ಇದೆ. ಈ ಗ್ಯಾರಂಟಿ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಫಲಾನುಭವಿಗಳಿರ್ತಕ್ಕಂಥ ಜಿಲ್ಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಯಾವಾಗಲೂ ನಮ್ಮ ಹತ್ರ ಬಂದಾಗ ಹೇಳ್ತೀವಿ, ಯಾಕೆ ಇಷ್ಟೆಲ್ಲ ಒಂದು ಕಾಂಗ್ರೆಸ್ ಏನಾದ್ರೂ ಬಡವರಿಗೆ ಈ ಜಿಲ್ಲೆಯಲ್ಲಿ ಮಾತ್ರ ರಾಜ್ಯದಲ್ಲಿ ಸಹಾಯ ಆಗಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ಯಾರಿಗೂ ಅನ್ಯಾಯ ಆಗಿಲ್ಲ. ಬಡವರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿದ್ರೆ ನಮ್ಮಂತ ಜಮೀನ್ದಾರರಿಗೆ ಅನ್ಯಾಯ ಆಗಿದೆ, ಬಂಡವಾಳಶಾಹಿಗಳಿಗೆ ಅನ್ಯಾಯ ಆಗಿದೆ, ಜಮೀನ್ದಾರರಿಗೆ ಅನ್ಯಾಯ ಆಗಿದೆ, ಶ್ರೀಮಂತರಿಗೆ ಅನ್ಯಾಯ ಆಗಿದೆ. ಬಡವನಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಮತೀಯವಾದಿ ಶಕ್ತಿಗಳು ಬಹುಶಃ ಅವರ ಬೇಳೆಯನ್ನು ಬೇಯಿಸ್ತಕ್ಕಂಥ ರೀತಿಯಲ್ಲಿ ಜನರ ಮನಸ್ಸನ್ನ ತಪ್ಪು ದಾರಿಗೆ ಎಳೆದು ಅವರು ಲಾಭ ಪಡೆಯತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಈ ಜಿಲ್ಲೆಯಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಬೇರೆ ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ನಾವು ಸಂಘ ಪರಿವಾರ ಜೊತೆ RSS ಜೊತೆ ನಿರಂತರ ಹೋರಾಟ ಮಾಡತಕ್ಕಂಥ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತ ನೋಡಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಯಾರು ಕೂಡ ಬೇರೆ ಜಿಲ್ಲೆಯಲ್ಲಿ ಇಷ್ಟು ಸಂಘರ್ಷಗಳು ಇರುವುದಿಲ್ಲ. ಇಷ್ಟು ಸಂಘರ್ಷಗಳು ಇರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ತಾವು ಮುಖಂಡರು ಕೂಡ ಇದನ್ನ ಅರ್ಥ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೈಜ ಕಾಂಗ್ರೆಸ್ಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬೆರಳೆಣಿಕೆ ಮಂದಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವವರಿದ್ದಾರೆ. ಆದ್ರೆ ದಿನನಿತ್ಯದ ಜೀವನದಲ್ಲಿ ಪಕ್ಷದ ಒಂದು ಹಿತದೃಷ್ಟಿಯನ್ನು ಕಾಯ್ದುಕೊಂಡು ನಿರಂತರ ಹೋರಾಟ ಮಾಡತಕ್ಕ ನೈಜ ಕಾಂಗ್ರೆಸ್ಗರು ಇರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ನಮಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯತೀನಿ. ಆದ್ದರಿಂದಾಗಿ ನಾನು ಹೇಳ್ತೀನಿ, ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನೆ ಬೇಕು ಯಾವಾಗಲೂ. ಇವತ್ತು ಸಂತೋಷ ಆಗಿದೆ, ಅಶೋಕ್ ಕುಮಾರ್ ರೈ ಅವರಿಗೆ ಅವಕಾಶ ಬಂದಿದೆ. ಅವರು ಬೇರೆ ಪಕ್ಷ ಇದ್ರು ಕೂಡ ನಮ್ಮ ಸ್ನೇಹಿತರಾಗಿದ್ರು, ನನಗೂ ಬಹಳ ಸ್ನೇಹಿತರಾಗಿದ್ರು. ಅವರ ಗ್ಯಾಸ್ ಏಜೆನ್ಸಿಯ ಕೆಲವು ಅದನ್ನು ಉದ್ಘಾಟನೆ ಮಾಡಿದ ದಿನಗಳು ನನಗೆ ನೆನಪಾಗತ್ತೆ. ಅವರ ಸಹೋದರರಲ್ಲಿ ನನ್ನ ಬಹಳ ಆತ್ಮೀಯರು ಕೂಡ, ಬಹಳ ಅತ್ಯಂತ ಆತ್ಮೀಯರು ಇದ್ರು ಅನ್ನುವಂಥದ್ದು ಕೂಡ. ಅವರು ಬಹುಶಃ ಕಾಂಗ್ರೆಸ್ಸಿನ ಬಜವನ್ನು ಹಿಡಿದು ಕಾಂಗ್ರೆಸ್ನ ಕೋಟೆಗೆ ನುಗ್ಗಿದ ಮೇಲೆ ಬಹುಶಃ ಪುತ್ತೂರು ಒಂದು ಬಿಜೆಪಿಯ ಭದ್ರ ನೆಲೆಗಟ್ಟೆ. ಅದು ಇಲ್ಲ ಅಂತ ಯಾರು ಹೇಳಲಿಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ಅದು ಒಂದು ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭದ್ರ ನೆಲೆಯನ್ನ ಮೊದಲೇ ಕಂಡುಕೊಂಡಿರ್ತಕ್ಕಂಥ ಒಂದು ತಾಲೂಕು ಪುತ್ತೂರು ತಾಲೂಕು. ಬಹುಶಃ ಯಾವುದೋ ಕಾರಣಕ್ಕಾಗಿ ಅವರಿಗೆ ದೇವರ ಅನುಗ್ರಹ, ಪುತ್ತೂರು ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಅವರಿಗೆ ಶಾಸಕರಾದ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಪಕ್ಷದ ಹಿರಿಮೆ ಗರಿಮೆಯನ್ನು ಉಳಿಸಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮ ಚಿಂತನೆಯನ್ನ ಕೊಟ್ಟು ಬಹುಶಃ ಪಕ್ಷದ ನೆಲೆಗಟ್ಟಿನ ಅಡಿಯಲ್ಲಿ ಕೂಡ ಒಂದು ಕಾಂಗ್ರೆಸ್ ಭವನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಅವರು ಮಾಡಿದ ಸೇವೆಯ ಒಂದು ಭಾಗ ನನಗೆ ಹೆಚ್ಚು ಹತ್ತಿರ ಆಗ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವು ಮಾಡಿದ ಕಾಂಗ್ರೆಸ್ ಭವನ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ. ಅದಕ್ಕೆ ನನಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ಬಹುಶಃ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗ್ತಕ್ಕಂಥ 6 ಬಾರಿ ಶಾಸಕನಾಗ್ತಾ ಅವಕಾಶ ಆಯಿತು. 9 ಬಾರಿ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ. ಬಹುಶಃ ಅದು ನನ್ನ ಒಂದು ಮನೆ, ನನ್ನ ಕ್ಷೇತ್ರ ಅಂತ ಹೇಳಿ ನನ್ನ ಮನೆ ಇದ್ದಾಗ ಆ ಮನೆಯಲ್ಲಿ ಬಹುಶಃ ನನಗೂ ಒಂದು ಸಂತೋಷ ಇದೆ. ನಾನು 10-20 ವರ್ಷದ ಹಿಂದೆ 2 ಬ್ಲಾಕ್ 2 ಆಫೀಸನ್ನು ಮಾಡ್ತಕ್ಕಂಥ ಸುಯೋಗ ಅಲ್ಲಿಯ ಕಾರ್ಯಕರ್ತರು, ಸ್ನೇಹಿತರ, ಬಂಧುಗಳ, ಮಿತ್ರರ ಸಹಕಾರದೊಂದಿಗೆ ಆಗಿದೆ ಅಂತಕ್ಕಂಥ ಸಂತೋಷ ನನಗೆ ಇವತ್ತು ಇದೆ. ಇವತ್ತು 100 ಕಚೇರಿಗಳ ಘೋಷಣೆಯನ್ನ ನಮ್ಮ ಜನಪ್ರಿಯ ACC ಅಧ್ಯಕ್ಷ DK ಶಿವಕುಮಾರ್ ಮಾಡಿದಾಗ ನನಗೆ ಕಚೇರಿ ಇದೆ ಅಂತ ಹೇಳುವಂತ ಹೆಮ್ಮೆ ನನಗೆ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ಒಂದು ಮಾತನ್ನ ಹೇಳಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ. ನಾನು ಅಧ್ಯಕ್ಷಗಿರಿ ಬಿಡುವ ಮೊದಲು ಈ ಜಿಲ್ಲೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯನ್ನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ದೆ. ಬಹುಶಃ ದೇವರು ನನಗೆ ಅನುಗ್ರಹಿಸಿದ್ದಾನೆ, ಒಂದು ಒಳ್ಳೆಯ ಕಚೇರಿ ಮಾಡತಕ್ಕಂತ ಒಂದು ಅವಕಾಶ ಭಗವಂತ ನನಗೆ ದಯಪಾಲಿಸಿದ್ದಾನೆ ಅಂತಕ್ಕಂಥ ಸಂತೋಷ ಇದೆ. ದೇವರಿಗೆ ಧನ್ಯವಾದವನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸಲ ಕಾಂಗ್ರೆಸ್, ಒಂದು ಸಲ ಬಿಜೆಪಿ, ಇದು ನಮ್ಮ ಜಿಲ್ಲೆಯ ಇತಿಹಾಸ. ಖಂಡಿತ ಮುಂದಿನ ಸಾಲಿನಲ್ಲಿ ಬಹುಶಃ ಸರಿಯಾದ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನು ಇಟ್ಟರೆ ಇಲ್ಲಿ ಎಲ್ಲಾ ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತೆ
ಅಧಿಕಾರ ಬರೆದು ಸ್ವತಃಸಿದ್ಧ ಅನ್ನುವಂತ ಮಾತನ್ನು ಹೇಳ್ತಾ, ಅದಕ್ಕಾಗಿ ಎಲ್ಲಾ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಪುತ್ತೂರು ಕ್ಷೇತ್ರ ಬಹುಶಃ ಇವತ್ತು ನಿಮಗೆ ಒಬ್ಬ ಶಾಸಕರು ಇದ್ದು ನಿಮ್ಮ ಕಾರ್ಯಕರ್ತರಿಗೆ ಒಂದು ಶಕ್ತಿ ಸಿಕ್ಕಿರ್ತಕ್ಕಂಥ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ, 2 ಸಾರಿ ನಾನು ಉಸ್ತುವಾರಿ ಸಚಿವನಾಗತಕ್ಕಂಥ ಅವಕಾಶ ಬಂದಾಗ ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಅಥವಾ ಇತರ ಕ್ಷೇತ್ರ ಇರ್ಬೋದು, ನನ್ನ ಕ್ಷೇತ್ರದ ಮಾತ್ರ ನಾನು ಯೋಚನೆ ಮಾಡಿದ್ದಲ್ಲ. ಖಂಡಿತ ಅದು ಎಷ್ಟು ಅವಕಾಶ ಪಕ್ಷಕ್ಕೆ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಹೇಳುವಂತ ಅಂತದಲ್ಲ. ನನಗೆ ಶಕ್ತಿ ಮೀರಿ ನನ್ನ ಕ್ಷೇತ್ರ ಹೊರತುಪಡಿಸಿ ಕೂಡ ನಾವು ಕೆಲಸವನ್ನ ಮಾಡಿದ್ದೇನೆ ಅಂತ ಸಂತೋಷ ನನಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, DK ಶಿವಕುಮಾರ್ ಅವರು ಒಂದು ಪಕ್ಷದ ಗೆಲುವಿನಲ್ಲಿ ಯಾವತ್ತೂ ಕೂಡ ಯೋಚನೆ ಮಾಡತಕ್ಕಂಥ ಅವರು ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡುವಾಗ ನಮ್ಮಲ್ಲೂ ಕೂಡ ವಿಚಾರ ಮಾಡ್ತಾರೆ ಅನೇಕ ಸಂದರ್ಭದಲ್ಲಿ. ಬಹುಶಃ ಅಶೋಕ್ ರೈಯ ವಿಚಾರ ಬಂದಾಗಲೂ ಕೂಡ ನಾನು ಅವರಿಗೆ ಆ ಅಭಿಪ್ರಾಯವನ್ನು ಹೇಳಿದ್ದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಬಹುಶಃ ಮುಂದಿನ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಯಾವ ರೀತಿ ಮಾಡಿದ್ರೆ ಯಾವ ರೀತಿಯಲ್ಲಿ 8 ಸ್ಥಾನಗಳು ಬರ್ತದೆ ಎನ್ನುವಂತ ಯೋಚನೆಯಿಂದ ಅದಕ್ಕೆ ಗಮನ ಕೊಟ್ಟು ನೀವು ಒಂದು ನಿರ್ಧಾರಾತ್ಮಕವಾದ ತೀರ್ಮಾನ ಮಾಡಿದ್ರೆ ಮತ್ತೆ 8 ಸೀಟು ಇಲ್ಲಿ ಕಾಂಗ್ರೆಸ್ ಬರ್ತದೆ ಅನ್ನುವಂತ ಮಾತನ್ನಲ್ಲಿ ನಾನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.